ಮಾಡಿದವ್ರಿಗೆ ಪ್ರೊಟೆಕ್ಟೆಡ್ ಆಯಿತು. ಅದೇ ಹೇಳ್ತಾರೆ, ಇದೇನು ಹೊಸದೇನಲ್ಲ, ಅದು ಹೊಸದ ಹಿಂಗೆ ಸುತ್ತ ಆಗ್ತದೆ. ಸರ್, ಇತ್ತೀಚೆಗೆ ಸ್ನೇಹಂ ಕಾರ್ಖಾನೆ ದೊಡ್ಡ ಅಗ್ನಿ ಅವಘಡ ಆಯ್ತು ಸರ್. ಜಿಲ್ಲಾಡಳಿತಕ್ಕೆ 4 ದಿನ ಬೇಕಾಯ್ತು ಅಗ್ನಿ ನಂದಿಸೋದಕ್ಕೆ. ಅಂತ ಅನಾಹುತ ಆಗಲಿಕ್ಕೆ ಕಾರಣ ಏನಂತ ಇದುವರೆಗೂ ಗೊತ್ತಾಗಿಲ್ಲ. ಒಬ್ಬೊಬ್ಬರೊಂದು ರೀತಿ ಕಾರಣ ಹೇಳ್ತಾರೆ. ಆಮೇಲೆ ಆ ಸತತ ವ್ಯಕ್ತಿಯ ಕುಟುಂಬಕ್ಕೆ ಜಿಲ್ಲಾಡಳಿತ ಪರಿಹಾರ ಕೊಟ್ಟಿಲ್ಲ. ಇನ್ನೊಂದು ಘೋಷಣೆ ಮಾಡಿದರೆ ಕಾರ್ಖಾನೆಯವರು 9 ಲಕ್ಷ ತಂದೆ ಮತ್ತು ತಾಯಿಗೆ. ಕಾರ್ಮಿಕ ಇಲಾಖೆಯ ಲೂಸ್ ಪೋಲ್ ಏನಾಗಿದೆ, ಜಿಲ್ಲಾಡಳಿತ ಏನ್ ಸಮಸ್ಯೆ ಆಗಿದೆ ಅಂತ ಇದುವರೆಗೂ ಗೊತ್ತಾಗಿಲ್ಲ. ಅಲ್ಲ, ಈಗಾಗಲೇ ಅವರು ಕಾರ್ಖಾನೆ ಅವರು 10 ಲಕ್ಷ ಕೊಟ್ಟಾರ, ಕೊಟ್ಟಿದ್ದಾರೆ. ಹಿಂಗಾಗಿ ಸರ್ಕಾರದ ಬಗ್ಗೆ ರಿಕ್ವೆಸ್ಟ್ ಮಾಡಿದಾರೆ ಇವರು ಕೊಡಬೇಕಂತ. ಇನ್ನೂ ಬಂದಿಲ್ಲ. ಅಲ್ಲಿಂದ ಬಂದಾಗ ಎಷ್ಟು ಆಕ್ಷನ್ ಮಾಡ್ತಾರ ಗೊತ್ತಿಲ್ಲ. ಕಳಿಸಿದ್ ಮಾತ್ರ ಅವಾಗ ಡಿ ಸಿ ಅವ್ರು ಕಳಿಸಿದಾರೆ ಅವಾಗ. ಸರಿ, ಆದ್ರೆ ನೋ ಡೌಟ್ ಅದೇನು ಕಾರ್ಖಾನೆ ಅವರ ಲಾಭದಿಂದ ಆಗಿದೆ. ಅದೇನು ಪ್ರಶ್ನೆ ಜಿಲ್ಲಾಡಳಿತ, ಪೊಲೀಸರು ಅವರು ಇವ್ರು ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ಅವ್ರ ಸೇಫ್ಟಿ ಅವ್ರು ಮಾಡ್ಕೋಬೇಕು. ಸೇಫ್ಟಿ ಮಾಡದಿರೋ ಕಾರಣ ಅದು ಆಗಿದೆ. ಇಲ್ಲ, ಹಂಗೇನಿಲ್ಲ. ಪೊಲೀಸರು ನೋಡ್ತಾರ, ಅದು ಯಾವ್ದು ಮಾಡ್ಬೇಕು ಅವ್ರಿಗೆ ಸಂಬಂಧಪಟ್ಟಿದ್ರು. ಆಲ್ರೆಡಿ ನಮ್ಮವ್ರ ಪರ್ಮಿಷನ್ ಕೊಡ್ತಾ ಎಲ್ಲ ಪ್ರಿಕಾಷನ್ ತಗೊಳ್ಳಂತ ಕಂಡೀಷನ್ ಆಗಿ ಕೊಟ್ಟಿರ್ತಾರೆ. ಕೆಲವರು ಪಾಲಿಸೋಲ್ಲ. ಅದನ್ನ ಕಟ್ಟುನಿಟ್ಟಾಗಿ ಮಾಡ್ಬೇಕು ಅಷ್ಟೇ, ಅವ್ರು ಮಾಡ್ಬೇಕು. ಯಾಕಂದ್ರೆ ಆಗಿದಲ್ಲ, ಈಗಾಗಲೇ ಅವ್ರ ಮೇಲೆ ಕೇಸ್ ಹಾಕಿದಾರ, ಪೊಲೀಸ್ ಕೇಸ್ ಹಾಕಿದಾರೆ. ಪೊಲೀಸ್ ಕೇಸ್ ಕಾರ್ಮಿಕ ಇಲಾಖೆ ಅವ್ರು ನೋಡ್ತಾರೆ, ಡಿ ಸಿ ಅವ್ರು ನೋಡ್ತಾರೆ. ಈ ವಿದ್ಯಾರ್ಥಿ ಮೋಸ್ಟ್ಲಿ ಇರ್ಲಿಕ್ಕಂತ ಹೇಳಕ್ ಆಗಲ್ಲ. ವಿದ್ಯಾರ್ಥಿ ಈಗಾಗಲೇ ಅವ್ರು ಕೊಟ್ಟಿದ್ದಾರೆ. ಅವ್ರ ಕಾರ್ಖಾನೆಯಿಂದ ಕೊಡಿಸ್ಲಿಕ್ಕೆ ಡಿ ಸಿ ಅವರು ಹೇಳಿದ್ರೆ ಆಲ್ರೆಡಿ ಕೊಟ್ಟಿದ್ದಾರೆ ಅವ್ರು. ಪೇಮೆಂಟ್ ಸರ್ಕಾರ ಎಲ್ಲರಿಗೂ ಈಕ್ವಲ್ ಆಗಿ ಮಾಡ್ತಾರೆ. ಎಲ್ಲರಿಗೂ ಡಿ ಸಿ ಅವ್ರಿಗೆ ಬಂದಿಲ್ಲ ಅಂದ್ರೆ ಎಲ್ಲರಿಗೂ ಬಂದಿಲ್ಲ ನಂಗೆ. ಡಿ ಸಿ ಅವ್ರು ಬಂದಿದ್ದ ಅಲ್ಲಿ ಯಾಕೆ ಬರಂಗಿಲ್ಲ? ಸರ್ಕಾರ ಒಂದೇ ಸಲ ಎಲ್ಲರಿಗೂ ಖಜಾನೆಯಿಂದ ಪಗಾರ ಕೊಡ್ಬೇಕು. ಇನ್ನು ಬಿಲ್ ಬಂದಿಲ್ಲ ಅಂದ್ರೆ ನಾವು ಒಪ್ಕೋತೀವಿ, ಯಾಕಂದ್ರೆ ಎಕ್ಸಸ್ ಆಗಿದೆ. ಅದು ಬಹುಶಃ ಔಟ್ಸೋರ್ಸ್ ಇರ್ಬೇಕು. ಅವ್ರು ಹಂಗೇನಾಗಿರ್ಬೇಕು, ಔಟ್ಸೋರ್ಸ್ ಇದ್ದವ್ರು ಇರ್ಬೇಕು. ಅವ್ರಿಗೆ 2 ತಿಂಗಳ 3 ತಿಂಗಳ ಲೇಟ್ ಆಗ. ಮೋಸ್ಟ್ಲಿ ಔಟ್ಸೋರ್ಸ್. ನಮ್ಮಲ್ಲಿ ಎಕ್ಸಸ್ ಇದಾರೆ. ನಮ್ಮ ಪಿ ಡಬ್ಲ್ಯೂ ಇಲ್ಲ, ನಾವು ಕೇಳಿದ್ರೆ ಕೊಡ್ತೀವಿ. ನಮ್ಮಲ್ಲಿ ಎಕ್ಸಸ್ ಇದಾವೆ. ಮಾಡ್ತಾರೆ, ವರ್ಷ ಮಾಡ್ತಾರಲ್ಲ, ವರ್ಷ ಸಭೆ ಮಾಡೇ ಮಾಡ್ತೀವಿ. ಫಸ್ಟ್ ಡಿ ಸಿ ಅವ್ರು ಮಾಡ್ತಾರ. ಈ ಸಲ ಕಲರ್ಫುಲ್ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಪೋರ್ಟ್ಸ್ ಏನೇನೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರ ನ್ಯಾಷನಲ್ ಲೆವೆಲ್ ಇಂದ ಯಾರನ್ನ ಡಿ ಸಿ ಅವ್ರು ನೋಡ್ತಾರೆ, ಏನೇನ್ ರೂಪರೇಷೆ ಮಾಡ್ತಾರ ಅದಕ್ಕೆ ನಾವು ಮಾಡ್ತೀವಿ. ನಾವು ನಾವೇನ್ ಮಾಡ್ಬಿಟ್ರೆ ನಿಮ್ಮಲ್ಲೇ 2 ಗುಂಪಾಗಲ್ಲ, ನೀವು ಒಂದಾದ್ರೆ ಬಂದ್ರೆ ನಾವು